ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದ ಮುಖಾಂತರ ಸ್ನೇಹಿತರೆ ನಮ್ಮ ಆಪ್ಷನ್ಸ್ ಗೀತಾದ ಒಂದು ಫೀಡ್ಬ್ಯಾಕ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ರೀತಿಯ ಒಂದು ಪಾಸಿಟಿವ್ ಅಂದ್ರೆ ತುಂಬಾ ಒಂದು ಖುಷಿ ಆಯ್ತು ಅಂತ ಹೇಳ್ಬೋದು. ನಿಮ್ಗೊಂದು ಇನ್ಸ್ಪಿರೇಷನ್ ಆಗಲಿ ಅನ್ನೋ ಪರ್ಪಸ್ಗೋಸ್ಕರ ನಾನು ಈ ಒಂದು ರೆಕಾರ್ಡಿಂಗ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಂದು ರೆಕಾರ್ಡಿಂಗ್ ಕೇಳೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕನ್ಸಲ್ಟ್ ಮಾಡಿ. ಸರಿ ಸ್ನೇಹಿತರೆ, ಈ ಆಪ್ಷನ್ಸ್ ಗೀತಾನ ಒಂದು ಲಾಂಚ್ ಮಾಡಿದ್ಮೇಲೆ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೆ, ಒಂದು ಸೂಪರ್ ಡೂಪರ್ ಒಂದು ಫೀಡ್ಬ್ಯಾಕ್ ಬಂತು ಅಂತಾನೆ ಹೇಳ್ಬೋದು. ಸೊ ಎಲ್ಲ ಫೀಡ್ಬ್ಯಾಕ್ಗಳು ಕೊಟ್ಟಂತಹ ನಮ್ಮ ಲರ್ನರ್ಸ್, ನನ್ನ ಸ್ಟೂಡೆಂಟ್ಸ್ ಅಂತ ಹೇಳಕ್ ಬರೋದಿಲ್ಲ, ಬಿಕಾಸ್ ಲರ್ನರ್ಸ್ ಅಂತ ಹೇಳಿದ್ರೆ ಪ್ರತಿದಿನ ಕಲಿಯೋರು ಅಂತ ಒಂದು ಪಾಸಿಟಿವ್ ಒಂದು ವರ್ಡ್ ಅಲ್ವಾ. ಅದಕ್ಕೋಸ್ಕರ ಆ ಒಂದು ಲರ್ನರ್ಸ್ ಅಲ್ಲಿ ಒಬ್ರು ಕೊಟ್ಟಿರುವಂತ ಒಂದು ಫೀಡ್ಬ್ಯಾಕ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅವರ ವಿಡಿಯೋ ಮಾಡಿಲ್ಲ, ಬಿಕಾಸ್ ಬೇರೆ ಬೇರೆ ರೀಸನ್ ಇಂದ ವಿಡಿಯೋ ಮಾಡಕ್ ಹೋಗಿಲ್ಲ, ಬಟ್ ಆಡಿಯೋದಲ್ಲೇ ಅವರು ರೆಕಾರ್ಡಿಂಗ್ ನ ಕೊಟ್ಟಿದ್ದಾರೆ. ಸೊ ನನ್ನ ಒಂದು ಲೈವ್ ಕ್ಲಾಸ್ ಅಲ್ಲಿ ರೆಕಾರ್ಡ್ ಮಾಡಿದಂತಹ ಒಂದು ಫೀಡ್ಬ್ಯಾಕ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ನಿಮ್ಗೆ ಇನ್ಸ್ಪಿರೇಷನ್ ಆಗಲಿ ಅನ್ನೋ ಪರ್ಪಸ್ಗೋಸ್ಕರ. ಸೊ ಇದಾದ್ಮೇಲೆ ನಿಮಗೆ ಜಾಯ್ನ್ ಆಗ್ಬೇಕಂದ್ರೆ ಎನ್ರೋಲ್ಮೆಂಟ್ ಆಗ್ಬೋದು. ಇಲ್ಲ ನನ್ಗೆ ಇನ್ನು ಬೇರೆಯವರು ಗೊತ್ತಿರೋರು ಇದ್ದಾರೆ, ಟ್ರೈನರು, ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ದಯವಿಟ್ಟು ಅವ್ರ ಹತ್ರನೂ ಸಹ ನೀವು ಕಲ್ತ್ಕೊಂಡು ಟ್ರೇಡಿಂಗ್ ಜರ್ನಿನ ಸ್ಮೂತ್ ಆಗಿ ಮಾಡಿ ಅನ್ನೋ ಪರ್ಪಸ್ಸೇ ನಮ್ಮ ವಿಡಿಯೋದ ರೆಕಾರ್ಡಿಂಗ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಓಕೆ, ಸೊ ನೋಡೋಣ ಯಾವ ರೀತಿ ಹೆಂಗೆ ಅಂತ. ನನ್ನ ವಾಯ್ಸ್ ಅದ್ರಲ್ಲಿ ಸ್ವಲ್ಪ ಏನೋ ಟೆಕ್ನಿಕಲ್ ಇಶ್ಯೂ, ಸ್ವಲ್ಪ ಸ್ಲೋ ರೆಕಾರ್ಡಿಂಗ್ ಆಗಿದೆ, ಬಟ್ ಆದಷ್ಟು ನೋಡೋಣ, ಪ್ರಯತ್ನ ಪಡ್ತೀನಿ ಇನ್ಕ್ರೀಸ್ ಮಾಡಕ್ಕೆ. ಬಟ್ ಕೇಳಿ ಇನ್ಸ್ಪಿರೇಷನ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ಸಹ ತಿಳಿಸಿ. ಅದ್ರ ಜೊತೆಗೆ ಫ್ರೆಂಡ್ಸ್ ಯಾರು ಇರ್ತಂದ್ರೆ ಸಹ ಅವ್ರಿಗೂ ಸಹ ಶೇರ್ ಮಾಡಿ, ಅವರು ಸಹ ಒಂದು ಇನ್ಸ್ಪೈರ್ ಆಗಲಿ ಅನ್ನೋ ಪರ್ಪಸ್ಗೋಸ್ಕರ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಓವರ್ ಟು ರೆಕಾರ್ಡಿಂಗ್. ಸರಿ, ಓಕೆ ಮೇಡಮ್, ಹೇಳಿ ನಿಮ್ ಬಗ್ಗೆ ಹೇಳಿ. ಏನು ನಿಮ್ಮ ಒಂದು ಪರ್ಸನಲ್ ಒಂದು ಇಂಟ್ರೊಡಕ್ಷನ್ ಕೊಡಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸ್ವಲ್ಪ ಒಂದು ಮೋಟಿವೇಶನ್ ಬರೋ ಪರ್ಪಸ್ಗೋಸ್ಕರ ಇದು ಫೀಡ್ಬ್ಯಾಕ್ ರೆಕಾರ್ಡ್ ಮಾಡ್ತಿರೋದು. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ ಮೇಡಮ್. ಹೆಸರು ಸರಸ್ವತಿ ಅಂತ ಸರ್. ನಾನು ನಿಮ್ಮ ಹತ್ರ ಸೊ ಅಂದ್ರೆ ಇದು ಟ್ರೇಡಿಂಗ್ ಕ್ಲಾಸಸ್ ತಗೊಳ್ತಾ ಇದ್ದೀನಿ, ಬೇಸಿಕ್ದು. ಆಲ್ಮೋಸ್ಟ್ ಎಲ್ಲಾ ಕ್ಲಿಯರ್ ಆಗಿದೆ ಸರ್. ಅಂದ್ರೆ ಸೊ ಸೆಲ್ ಕಡೆನೆ ಜಾಸ್ತಿ ಗಮನ ಕೊಡಿ ಅನ್ನೋ ಒಂದು ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯ್ತು ನಿಮ್ಮಿಂದ. ಮತ್ತೆ ಕ್ಲಾರಿಟಿಲಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀರಾ, ಸಣ್ಣ ಸಣ್ಣ ವಿಷಯನೂ ಕ್ಲೀನ್ ಆಗಿ ಹೇಳ್ಕೊಡ್ತೀರಾ ನಮ್ಗೆ. ಸೊ ಅದೊಂದು ಇಷ್ಟ ಆಗಿದ್ದು. ಇನ್ನೊಂದು, ಮತ್ತೆ ಯಾವುದೇ ಒಂದು ವಿಷಯ ಆದ್ರೂನು ಸೊ ಫಸ್ಟ್ ಸೈಕಾಲಜಿ ಬಗ್ಗೆ ಆಗಿರ್ಬೋದು, ಅದನ್ನ ಕ್ಲಾರಿಟಿಲಿ ಹೇಳ್ತೀರಾ. ನಮ್ ಕಂಟ್ರೋಲ್ ಅಲ್ಲಿ ನಾವು ಇರ್ಬೇಕು ಅನ್ನೋ ಒಂದು ಕ್ಲಾರಿಟಿ ಕೊಡ್ತೀರಾ, ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್. ಪ್ರತಿಯೊಂದು ವಿಷಯನಾಗಿರ್ಬೋದು ಎಲ್ಲಾ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದೀರಾ ಸರ್ ನೀವು. ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಸರ್. ಮೇಡಮ್, ಎಷ್ಟು ನಿಮ್ಗೆ ಸರ್ ಟ್ರೇಡಿಂಗ್ ಅಲ್ಲಿ ಸರ್ ನನ್ಗೆ ಫಸ್ಟ್ ಎಲ್ಲ ಮುಂಚೆ ಬೇರೆ ಇದಂದ್ರೆ ಸರ್ ಓಲೆನ್ ಟ್ರೇಡ್ ಅಂತ ಹೇಳ್ಬಿಟ್ಟು ಸ್ವಿಂಗ್ ಟ್ರೇಡ್ ತರ, ಅಂದ್ರೆ ಸರ್ ಸ್ಕ್ಯಾಲ್ಪಿಂಗ್ ತರ ಮಾಡ್ತಾ ಇದೆ ಸರ್. ಅದು ಒಂದೇ ನಿಮಿಷದಲ್ಲಿ ಬೈ ಅಂಡ್ ಸೆಲ್, ಅಂದ್ರೆ ಪೂರ್ತಿ ಅಮೌಂಟ್ ಏನ್ ಹಾಕ್ತಾ ಇದ್ದ ಅದಷ್ಟು ಲಾಸ್ ಆಗೋದು ಸರ್ ಅದು. ಸೊ ಆಮೇಲೆ ಅದು ಫ್ರಾಡ್ ಅಂತ ಗೊತ್ತಾಯ್ತು ಸರ್, ಹಾಗಾಗಿ ಅದನ್ನ ಬಿಟ್ಟು ಸೊ ಈಗ ಈ ತರ ಅಂದ್ರೆ ಈಗ NSE, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಇದನ್ನ ತಿಳ್ಕೊಂಡಿದ್ದು ಒನ್ ಇಯರ್ ಹತ್ರ 6 ಮಂತ್ ಅಷ್ಟೇ ಸರ್, ಜಾಸ್ತಿ ಏನಾಗಿಲ್ಲ. ಸ್ವಲ್ಪ ತಿಳ್ಕೊಂಡೆ, ಹಾಗಾಗಿ ಸೊ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅನ್ನಿಸ್ತು ಸರ್. ಅದಕ್ಕೋಸ್ಕರ ನಿಮ್ ಕ್ಲಾಸ್ ಅಟೆಂಡ್ ಆಗಿದ್ದೀನಿ ಸರ್. ಮೇಡಮ್, ನೀವು ಆಡಿ ಸುಮಾರು ಸೆಷನ್ ಅಲ್ಲಿ ಹೇಳಿದ್ರಿ, ನಮ್ದು ಆಪ್ಷನ್ ಗೀತಾ ಒಂದು ಸೆಷನ್ ಅಲ್ಲಿ ಸುಮಾರು ವಿಡಿಯೋಗಳೆಲ್ಲ ನೋಡಿದ್ರಿ, ಬೇರೆಯವ್ರದೆಲ್ಲ ಚಾನಲ್ಸ್ ನೋಡಿದ್ರಿ ಅಂತ. ನಮ್ಮ ಹತ್ರನೇ ಏನಕ್ಕೆ ಜಾಯ್ನ್ ಆಗ್ಬೇಕಂತ ಅನ್ನಿಸ್ತು ಮೇಡಮ್, ಒಂದು ವರ್ಡ್ ಸರ್ ನಿಮ್ಮ ಹತ್ರನೇ ಜಾಯ್ನ್ ಆಗ್ಬೇಕು ಅಂತ ಏಂತ ಕನ್ಸಿತ್ತಂದ್ರೆ ಸರ್, ಸುಮಾರು ವಿಡಿಯೋಸ್ ಸರ್ ನಿಮ್ದು ಎಲ್ಲಾ ವಿಡಿಯೋಸ್ ನೋಡಿದ್ರೆ ಸೊ ಆಪ್ಷನ್ ಬಗ್ಗೆ, ಆಪ್ಷನ್ ಫ್ಯೂಚರ್ ಏನಿದೆ ಆಪ್ಷನ್ ಬಗ್ಗೆ ಕ್ಲಾರಿಟಿಯಾಗಿ ಹೇಳ್ತೀರಾ. ಪ್ರತಿಯೊಂದು ವಿಡಿಯೋದಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್, ಅದು ನಂಗೆ ಇಷ್ಟ ಆಗಿದೆ. ಇನ್ನೊಂದು ಅದಕ್ಕೋಸ್ಕರ ಸೊ ಯೂಟ್ಯೂಬ್ ಕ್ಲಾಸಸ್ ಅಲ್ಲೇ ಇಷ್ಟು ಕ್ಲಾರಿಟಿ ಕೊಡ್ತಾರೆ ಅಂದ್ರೆ, ಇನ್ನು ಕ್ಲಾಸಸ್ ತಗೊಂಡ್ರೆ ಬೆಟರ್ ಆಗಿ ಸ್ವಲ್ಪ ನಾಲೆಡ್ಜ್ ಗೇನ್ ಆಗ್ಬೋದು, ಇನ್ಕ್ರೀಸ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಸೊ ಜಾಯ್ನ್ ಆಗಿದ್ದು ಸರ್ ನಿಮ್ ಟ್ರೇಡಿಂಗ್ ಕ್ಲಾಸಸ್ ನ ಸರ್. ಮೇಡಮ್, ಮುಂಚೆ ಹೇಳ್ತಿದ್ರಿ ನೀವು ಒಂದ್ ಸೆಷನ್ ಅಲ್ಲಿ ಹೇಳಿದ್ರಿ 2,000 ರೂಪಾಯಿ ಏನೋ ಹಾಕಿ ಹೀರೋ ಅಲ್ಲಿ 20,000 ರೂಪಾಯಿ ಬಂದಿತ್ತು, ಲಾಸ್ ಆಗಿತ್ತು ಅಂತ. ಅವಾಗ ನೀವು ಪ್ಯೂರ್ಲಿ ಬೈಯಿಂಗ್ ಸೈಡ್ ಥಿಂಕ್ ಮಾಡ್ತಿದ್ರಿ. ಈಗ ಆಲ್ಮೋಸ್ಟ್ 2.5 ತಿಂಗಳಾಯ್ತಲ್ಲ ಸೆಷನ್ ನಮ್ದು ಆಲ್ಮೋಸ್ಟ್ ಎಂಡ್ ಬಂದಿರೋದ್ರಿಂದ, ಈಗ ನೀವ್ ಹೇಳಿ ಬೈಯರ್ಸ್ ಏನ್ ಹೇಳ್ತೀರಾ, ಸೆಲ್ಲರ್ಸ್ ಏನ್ ಹೇಳ್ತೀರಾ? ಈ ಒಂದು ಸೆಷನ್ ಮುಗಿದ್ಮೇಲೆ ನಿಮಗೆ ಕ್ಲಾರಿಟಿ ಬಂದಿದೆ ಏನ್ ಮಾಡ್ಬೇಕು ಅಂತ. ಸರ್ ಬೈಯರ್ಗೆ ಹೇಳೋದೇನಪ್ಪಾ ಅಂದ್ರೆ, ಸೊ ಬೈ ಮಾಡೋ ತಪ್ಪು ಅಂತ ಹೇಳ್ತಿಲ್ಲ. ಬೈ ಮಾಡಿದ್ರೆ ಬೈ ಮಾಡಿ ಇಟ್ಕೊಂಡ್ರೆ ಓಕೆ, ಒಳ್ಳೆ ಪ್ರಾಫಿಟ್ ಬರುತ್ತೆ. ಡೈರೆಕ್ಷನ್ ಈಗ ನಾವೊಂದು ಕೂತ್ಕೊಂಡು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನಮ್ ಡೈರೆಕ್ಷನ್ ನಮ್ ವೇವ್ ತಪ್ಪಾಗಿತ್ತು ಅಂದ್ರೆ ಪೂರ್ತಿ ಲಾಸ್ ಮಾಡ್ಕೊಳ್ತೀವಿ ಸರ್. ಮತ್ತೆ ಅದು ನಾವು ಓವರ್ ಟ್ರೇಡಿಂಗ್ ದಾರಿ ಮಾಡ್ಕೊಡುತ್ತೆ ಸರ್. ಇವಾಗ ಟ್ರೇಡ್ ಮಾಡ್ತಾ ಈಗ 500,000 ಲಾಸ್ ಆಯ್ತಂದ್ರೆ, ಇಲ್ಲ ಈ ಲಾಸ್ ಕವರ್ ಮಾಡ್ಕೊಳ್ಳೇಬೇಕು ಅನ್ನೋ ಒಂದು ಕಾರಣಕ್ಕೆ ಸೊ ಮತ್ತೆ ಇನ್ನು ಟ್ರೇಡ್ ತಗೊಂಡು ಲಾಸ್ ಮಾಡ್ಕೊಳ್ಳೋದು,
ಸೊ ಆ ತರ ಮಾಡ್ಕೊಳ್ತೀರಾ ಸರ್ ನೀವು? ಸೆಲ್ಲರ್ ಆಯ್ತು ಅಂದ್ರೆ ಸೆಲ್ಲರ್ಗೆ ನಮ್ಗೆ ಸೆಲ್ಲರ್ ಗೊತ್ತಿರೋ ವಿಷಯನೇ ಅಲ್ವಾ ಸರ್? ಸೆಲ್ ಮಾಡಿದ್ರೆ ಓಕೆ ಅನ್ಲಿಮಿಟೆಡ್ ಲಾಸ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಸೆಲ್ಲರ್ ಆಲ್ಮೋಸ್ಟ್ ಈಗ ಸೆಲ್ ಮಾಡ್ತೀವಿ ಅಂದ್ರೆ ನಂಗೆ ಈಗ ಒಂದಿಷ್ಟು ಸೆಲ್ ಮಾಡಿದೀವಿ ಅಂದ್ರೆ ಸರ್, ಆದ್ರೆ ಅದಾದ್ರೂ ಇದಕ್ಕೆ ಹೆಡ್ಜಿಂಗ್ ಅಂತ ಒಂದ್ ಮಾರ್ಜಿನ್ ಅಂತ ತಗೊಳ್ತೀವಲ್ಲ ಸರ್, ಹೆಡ್ಜಿಂಗ್ ತಗೊಂಡ್ರೆ ಬೈ ಅಂಡ್ ಸೆಲ್ ಎರಡೂ ಮಾಡ್ಕೊಂಡು ಒಂದು ಮಾರ್ಜಿನ್ ಅಲ್ಲಿ ಹೆಡ್ಜಿಂಗ್ ಅಂತ ಮಾಡ್ಕೊಂಡ್ರೆ ಸರ್ ಬೆಟರ್ ಸರ್. ಅದು ಬೈ ಅಂಡ್ ಸೆಲ್ ಗಿಂತಾನು ಈ ಇಷ್ಟ ಕ್ಲಾಸ್ ಅಲ್ಲಿ ಕಲ್ತಿರೋದ್ ನಾನು ಹೆಡ್ಜಿಂಗ್ ಮಾಡಿದ್ರೆ ಬೆಸ್ಟ್ ಅಂತ ನನ್ ಪ್ರಕಾರ ಸರ್. ಮೇಡಮ್ ನಮ್ದು ಆಪ್ಷನ್ಸ್ ಗೀತಾದ ಒಂದು ಗೋಲೆ ನೀವು ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗ್ಬೇಕು. ಅಂದ್ರೆ ನೀವು ಬೈಯರು ಅಲ್ಲ, ಸೆಲ್ಲರು ಅಲ್ಲ, ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗ್ಬೇಕು ಅಂತ ನಮ್ದು ಇಂಟೆನ್ಷನ್. ಈಗ ನನ್ನ ಒಂದು ರಿಕ್ವೈರ್ಮೆಂಟ್ ಇಲ್ದಿರಾ ನೀವು ಒಂದು ಸ್ಟ್ರಾಟಜಿಸ್ಟ್ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಟ್ರೇಡ್ ಗಳನ್ನ ಎಕ್ಸಿಕ್ಯೂಟ್ ಮಾಡೋ ಲೆವೆಲ್ ಕಾನ್ಫಿಡೆನ್ಸ್ ಇದೆಯಾ? ಮಾಡ್ತೇನೆ ಸರ್, ನಾನು ಮಾಡ್ತೇನೆ ಸರ್. ನಾನು ಅದೇ ಸ್ಪ್ರೆಡ್ ಮಾಡ್ಕೊಳ್ಬೇಕು ಅನ್ಕೊಂಡಿದೀನಿ ಸರ್. ಸೊ ನೀವ್ ಹೇಳ್ಕೊಟ್ಟಿರೋ ತರಾನೇ ಸೊ 2 months ಕನ್ಸಿಸ್ಟೆನ್ಸಿಲಿ ಸೊ ಕಡಿಮೆ ಪ್ರಾಫಿಟ್ ಆದ್ರೂ ಓಕೆ, ಒಂದಿನ ಲಾಸ್ ಆದ್ರೂ ಲಾಸ್ ಬುಕ್ ಮಾಡ್ಕೊಂಡು ಎಕ್ಸಿಟ್ ಮಾಡ್ಕೊಂಡು ಒಂದೇ ಟ್ರೇಡ್ ಅನ್ನೇ ಇದ್ ಮಾಡ್ಕೊಂಡು ಸೊ ಕನ್ಸಿಸ್ಟೆನ್ಸಿಲೇ ಹೋಗ್ತೀನಿ ಸರ್ ಇನ್ ಮುಂದೆ ಸರ್. ಸೊ ಮೇಡಮ್ ಈಗ ನಮ್ಮ ಫೀಸ್ ಹೆಂಗ್ ಅನ್ಸುತ್ತೆ? ತುಂಬಾ ಕಾಸ್ಟ್ಲಿ ಅನ್ಸುತ್ತಾ, ಇಲ್ಲ ವರ್ತಿ ಅನ್ಸುತ್ತಾ, ವರ್ತಿ ಅಲ್ಲ ಅಂತ ಅನ್ಸುತ್ತಾ, ಏನ್ ಅನ್ಸುತ್ತೆ? ಬೇರೆ ಕಡೆ ಎಲ್ಲ ಹೋದ್ರೆ ಸರ್ ಕಂಫರ್ಟಬಲ್ ಸರ್, ಫೀಸ್ಗೆ ಯಾವ್ದೇ ರೀತಿ ಮೋಸ ಇಲ್ಲ ಸರ್. ಬೇರೆ ಕಡೆ ಎಲ್ಲ ಹೋದ್ರೆ 35K 50K 1 lakh 5 lakh ವರ್ಗೂ ಇದೆ ಸರ್. ಈ ತರ ಒಂದು ಅಂದ್ರೆ ಈ ತರ ಅಂದ್ರೆ ಬೇಸಿಕ್ ಹೇಳ್ಕೊಡಕ್ಕೆ ಸರ್ ಮಿನಿಮಮ್ 25-30K ತಗೊಳ್ತಾರೆ ಸರ್. ಇದೇ ಹಿರೇಮಠ್ ಸರ್ ಅಂತ ಹೇಳ್ಬಿಟ್ಟು ನಮ್ಮ ಬಾಗಲಕೋಟೆಯವರೇ ಸರ್, ಅವರು 30K ತಗೊಳ್ತಾ ಇದಾರೆ ಸರ್. ಅವರು ಇದೇ ಸೇಮ್ ನೀವೇನ್ ಕೊಡ್ತೀರಾ ಅದನ್ನೇ ಕೊಡ್ತಾರೆ ಸರ್ ಅವ್ರು, ಬೇರೆ ಏನ್ ಕೊಡಲ್ಲ. ಇದಕ್ಕೆ 30K ಕೇಳ್ತಾರೆ ಸರ್ ಅವರು. ನಿಮ್ದು ಬೆಸ್ಟ್ ಸರ್. ಇದಕ್ಕೆ ಎಷ್ಟು ಫೀಸ್ ಪೇ ಮಾಡಿದೀರಾ ನೀವು? ಜಸ್ಟ್ ನೀವೇ ಹೇಳೋದಲ್ಲ. ಸರ್ ಎಷ್ಟು ಫೀಸ್ ಪೇ ಮಾಡಿದೀರಾ ಮೇಡಮ್ ಈ ಆಪ್ಷನ್ಸ್ ಗೀತಾ ಕೋರ್ಸ್ಗೆ? 10,000 ಸರ್. ಎಷ್ಟು ಮಂತ್ ಕೋರ್ಸ್ ಮೇಡಮ್ ಅಟೆಂಡ್ ಮಾಡಿದ್ರಿ ಓವರ್ ಆಲ್? ಸರ್ ಅಂದ್ರೆ 8 weeks ಇರುತ್ತೆ ಸರ್. 2 months ಇರುತ್ತೆ. ನಂಗೆ ಇನ್ನೂ ಒಂದು 2 weeks ಎಕ್ಸ್ಟ್ರಾನೇ ಕೊಟ್ಟಿದ್ದೀರಾ, ಬಟ್ 1 week ಅಲ್ಲಿ ಅಬ್ಸೆಂಟ್ ಆಗಿತ್ತು ಅಂತ ಹೇಳ್ಬಿಟ್ಟು 1 week ಎಕ್ಸ್ಟ್ರಾನೇ ಮಾಡ್ಕೊಟ್ಟಿದ್ದೀರಾ ಸರ್ ನನ್ಗೆ ಇವತ್ತು. ಸೊ ಹೊಸದಾಗಿ ಜಾಯ್ನ್ ಆಗೋರಿಗೆ ಕೋರ್ಸ್ ವರ್ತಿ ಅನ್ಸುತ್ತೆ ಮೇಡಮ್ ನಿಮಗೆ? 100% ವರ್ತಿ ಅನ್ಸುತ್ತೆ ಸರ್. ಯಾಕಂದ್ರೆ ಸೊ ಈಗ ಹೊಸದಾಗಿ ಜಾಯ್ನ್ ಆಗೋರ್ಗೆ ಬೇಸಿಕ್ ಏನು ಇರಲ್ಲ ಅಲ್ಲ ಸರ್, ಅವ್ರಿಗೆ ತುಂಬಾ ವರ್ತಿ ಆಗುತ್ತೆ ಸರ್. ಅಂದ್ರೆ ಆಪ್ಷನ್ ಚೈನ್ ಹೆಂಗೆ, ಆಪ್ಷನ್ ಚೈನ್ ಅನಾಲಿಸಿಸ್ ಹೆಂಗ್ ಮಾಡಿರ್ಬೋದು, ಟೀಟಾ ಡಿಕೆ ವೇಗ ಗಾಮ, ಸೊ ಗ್ರೀಕ್ಸ್ ಬಗ್ಗೆ ಆಗಿರ್ಬೋದು, ಇಂದ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಬಂದ್ರೆ ಬೈ ಬೆಸ್ಟ್ ಸೆಲ್ ಬೆಸ್ಟ್ ಅನ್ನೋದಕ್ಕಿಂತ ಸ್ಟ್ರಾಟಜಿ ಮೇಲೆ ಕುತ್ಕೊಂಡು ಹೋಗೋದು. ಸೊ ವಿತ್ ಲಾಸ್ ನ ನಮ್ಮ ಕಂಟ್ರೋಲ್ ಅಲ್ಲೇ ಇಟ್ಕೊಳ್ಳೋದು ಸರ್. ನಿಮ್ಗೆ ಪ್ರಾಫಿಟ್ ಎಷ್ಟು ಬರುತ್ತೆ ಅನ್ನೋದಕ್ಕಿಂತ ನಿಮ್ಮ ಲಾಸ್ ಎಷ್ಟಿದೆ ಅನ್ನೋ ಒಂದು ನಿಮ್ಗೆ ಮನಗಟ್ ಮಾಡ್ಕೊಳ್ಳೋದು ಸರ್. ನಿಮ್ ಲಾಸ್ ಇಷ್ಟೇ ಇರುತ್ತೆ ಅನ್ನೋ ಒಂದು ಫಿಕ್ಸ್ ಇರುತ್ತೆ ಸರ್ ಮೈಂಡ್ ಸೆಟ್ ಅಲ್ಲಿ. ಈ ಕಡೆ ಜಾಸ್ತಿ ಪ್ರಾಫಿಟ್ ಬಂದಿರಬಾರ್ದು, ಈ ಕಡೆ ಜಾಸ್ತಿ ಲಾಸ್ ಆಗಿರ್ಬಾರ್ದು ಸರ್. ಈಕ್ವಲ್ ಆಗಿರುತ್ತೆ ಸರ್, ಒಂದು ಕಂಫರ್ಟ್ನೆಸ್ ಇರುತ್ತೆ ಸರ್. ಕೋರ್ಸ್ ಯಾರೇ ತಗೊಂಡ್ರು ಒಂದು ಕಂಫರ್ಟ್ ಆಗಿ ಫೀಲ್ ಮಾಡ್ತಾರೆ ಸರ್. ಫ್ಯೂಚರ್ ಅಲ್ಲಿ ಇಲ್ಲ ಈ ಕ್ಲಾಸ್ ಕೇಳಿದ್ರೆ ನಾನು ಚೆನ್ನಾಗಿ ಒಂದು ವರ್ತಿ ಇದೆ ಮುಂದೆ ಆಗುತ್ತೆ ಅನ್ನೋ ಒಂದು ಫೀಲ್ ಬರುತ್ತೆ ಸರ್ ಕಂಪಲ್ಸರಿ. ನಾನಂತೂ ಹೇಳ್ತೀನಿ ಸರ್ ಫ್ಯೂಚರ್ ಅಲ್ಲಿ ಸೊ ಇದೇ ಕನ್ಸಿಸ್ಟೆನ್ಸಿನೇ ಮೇಂಟೈನ್ ಮಾಡ್ಕೊಂಡು 100% ನಾನು ಕ್ಲಿಯರ್ ಮಾಡ್ಕೊಳ್ತೀನಿ ಸರ್. ನಿಮ್ಗೆ ಡೈಲಿ ಅಪ್ಡೇಟ್ ಕೊಡ್ತೀನಿ ಸರ್ ನಾನು. ಶೋರ್ ಬಿಕಾಸ್ ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ನೋಡೋಣ ಪ್ರೋಗ್ರೆಸ್ ಹೆಂಗಾಗುತ್ತೆ. ಇವಾಗ ಎಷ್ಟು ಸೆಪ್ಟೆಂಬರ್ ಅಲ್ವಾ? ಸೆಪ್ಟೆಂಬರ್ 2023 1 ವರ್ಷ ಆದ್ಮೇಲೆ ನೀವೇ ಇದೇ ರೀತಿ ಇನ್ನೊಂದು ರೆಕಾರ್ಡಿಂಗ್ ಮಾಡಿ ನಿಮ್ದು ಆ ಟೈಮಲ್ಲಿ ನೀವು ಯಾವ ರೀತಿ ಡೆವಲಪ್ಮೆಂಟ್ ಆಗಿದ್ದೀರಾ ಅನ್ನೋದು ಒಂದು ಫೀಡ್ಬ್ಯಾಕ್ ಮಾಡಿ ನೀವು ನನಗೆ ಕಳಿಸ್ಬೇಕು. ಅಲ್ಲಿ ಗಂಟ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಎಷ್ಟು ಜನ ಯಾವ ರೀತಿ ಒಂದು ನಮ್ಮ ಫ್ರೆಂಡ್ಸ್ಗೆ ಏನೊಂದು ಇಂಟೆನ್ಷನ್ ಇಂದ ರೆಕಾರ್ಡ್ ಮಾಡ್ತಾ ಇದೀನಿ ಅಂದ್ರೆ ನೀವೊಂದು ಇನ್ಸ್ಪೈರ್ ಆಗ್ಬೇಕು. ನಿಮ್ಗೆ ಏನು ಗೊತ್ತಿಲ್ಲ, ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಇಲ್ದಿರಾ ನೀವು ಬಂದು ಟ್ರೇಡಿಂಗ್ ಅಲ್ಲಿ ನೀವು ಸಕ್ಸಸ್ ಯಾವ ರೀತಿ ಆಗ್ಬೋದು ಅನ್ನೋದೊಂದು ಪರ್ಪಸ್ ಈ ನಮ್ಮ ರೆಕಾರ್ಡಿಂಗ್. ಸರ್ ಮೇಡಮ್ ನೀವು ಹೋಮ್ ಮೇಕರ ಇಲ್ಲ ಕೆಲ್ಸಕ್ಕೆ ಹೋಗ್ತೀರಾ ಮೇಡಮ್? ಸರ್ ನಾನು ವರ್ಕ್ ಫ್ರಮ್ ಹೋಮೇ ಮಾಡ್ತಿದ್ದೀನಿ ಸರ್ ಈಗ ಪ್ರೆಸೆಂಟ್ ಆಗಿ. ಓಕೆ, ಫ್ಯಾಮಿಲಿ ಮ್ಯಾನೇಜ್ ಮಾಡ್ಕೊಂಡು ಎರಡು ಮಾಡ್ತಿದ್ದೀರಾ? ಸೊ ದಿಸ್ ಬೆಸ್ಟ್ ಎಕ್ಸಾಂಪಲ್. ನೀವು ಸಹ ಮಾಡ್ಬೋದು, ನೀವು ಸಹ ಸಕ್ಸಸ್ ಆಗ್ಬೋದು, ಬಟ್ ಅದಕ್ಕೆ ಬೇಕಾಗಿರೋದು ನಿಮ್ಮ ಒಂದು ಮೈಂಡ್ ಸೆಟ್. ಸೊ ನಮ್ಮ ಒಂದು ಕೋರ್ಸ್ ಅಲ್ಲಿ ಇಂಟೆನ್ಷನ್ ಆಗಿ ನಾವೇನ್ ಪ್ಲಾನ್ ಮಾಡೋದಂದ್ರೆ ನಿಮ್ಮ ಸೈಕಾಲಜಿ ಚೇಂಜ್ ಮಾಡ್ಬೇಕಂತ. ಆಕ್ಚುಲಿ ಹೇಳ್ಬಿಟ್ರೆ ಸರಸ್ವತಿ ಮೇಡಮ್ ಬಿಗಿನಿಂಗ್ ಅಲ್ಲಿ ಬಂದಾಗ ಸರ್ ನಾನು ಬೈಯಿಂಗ್ ಹೋಗ್ಬೇಕಂತಿದ್ರು, ಬಟ್ ಈಗ ಸೆಷನ್ ಇಂದಲ್ಲ ಅವ್ರು ಹೇಳ್ತಾರೆ ಸರ್ ನಾನು ಸ್ಟ್ರಾಟಜಿಸ್ಟ್ ಆಗೋದೇ ಬೆಸ್ಟ್ ಇದೆ, ನನ್ನ ಮೈಂಡ್ ಕಂಟ್ರೋಲ್ ಅಲ್ಲಿ ಇರ್ತಿಲ್ಲ ಬೈಯಿಂಗ್ ಅಲ್ಲಿ ಅಂತ ಹೇಳ್ತಿದ್ರು. ಸೊ ಈಗ ನೋಡೋಣ ಮುಂದಿನ ಪ್ರೋಗ್ರೆಸ್ ಹೆಂಗ್ ಮಾಡ್ತೀರಾ ಅಂತ. ಸೊ ಹೀಗೆ ಮಾಡ್ತೀರಾ ಮೇಡಮ್, ಕಂಟಿನ್ಯೂ ಮಾಡ್ತಾ ಬನ್ನಿ. ನೀವು ಒಬ್ಬರೇ ಕಲಿಯೋದ್ರ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳ್ಕೊಡಿ. ನೀವು ಏನ್ ನಾಲೆಜ್ ಕಲ್ತಿದ್ರೆ ಅವ್ರಿಗೆ ಹೇಳ್ಕೊಡಿ, ಅವ್ರಿಗೂ ಸ್ವಲ್ಪ ಒಂದು ಹೆಲ್ಪ್ ಆಗುತ್ತೆ. ಅದು ಇಂಟೆನ್ಷನ್. ಓಕೆನಾ? ಸರಿ ಮೇಡಮ್, ಆಲ್ ದ ಬೆಸ್ಟ್.
ಸೊ ನಿಮ್ಮ ರೆಕಾರ್ಡಿಂಗ್ ಗೆ ತುಂಬಾ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಬಿಕಾಸ್ ಓಪನ್ ಆಗಿ ಬಂದು ಒಂದು ರಿಕ್ವೆಸ್ಟ್ ಗೆ ಅಕ್ಸೆಪ್ಟ್ ಮಾಡಿದ್ರೆ ಅದಕ್ಕೊಂದು ಥ್ಯಾಂಕ್ಸ್ ಅಂತಾನೆ ಹೇಳ್ತೀನಿ ಮೇಡಮ್. ಲಾಸ್ಟ್ ಒನ್ ವರ್ಡ್ ಏನ್ ಹೇಳ್ತೀರಾ ಮೇಡಮ್ ನಮ್ಮ ಒಂದು ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ನಮ್ಮ ಬಗ್ಗೆ, ನಿಮ್ಮ ಬಗ್ಗೆ, ಸಬ್ಸ್ಕ್ರೈಬರ್ಸ್ ಒಂದು ಸೆಂಟೆನ್ಸ್ ಅಲ್ಲಿ ಅಥವಾ ಒಂದು ಶಾರ್ಟ್ ವರ್ಡ್ ಅಲ್ಲಿ 1 ಮಿನಿಟ್ ಅಲ್ಲಿ ಏನ್ ಹೇಳಕ್ ಬರ್ತೀರಾ ಹೇಳ್ಬೋದು. ನಿಮ್ಗೆ ಏನ್ ಅನ್ಸುತ್ತೆ ಹೇಳ್ಬೋದು. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೋರು ಎಲ್ರು ಬರ್ತಾ ಇದಾರೆ ಇಲ್ಲ ಅಂತಲ್ಲ, ಬಟ್ ಸ್ಟಾಕ್ ಮಾರ್ಕೆಟ್ ನಾವ್ ಅನ್ಕೊಂಡಿರೋ ತರ ಈಸಿನೂ ಅಲ್ಲ, ಅದೇ ರೀತಿ ಕ್ರಿಟಿಕಲ್ಲು ಅಲ್ಲ. ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಅದೇ ತರ ಕ್ಲಾಸಸ್ ಅಟೆಂಡ್ ಮಾಡ್ಕೊಂಡು ಅಂದ್ರೆ ಕಲ್ತು ಬಂದ್ರೆ ಇಲ್ಲಿ ಉಳಿತೀವಿ, ಕಲಿದೇರೆ ಬಂದ್ರೆ ಇಲ್ಲಿ ಕಳ್ಕೊಳ್ಳೋದೇ ಜಾಸ್ತಿ ಇರತ್ತೆ. ಸೊ ಕಲ್ತು ಬನ್ನಿ ಸ್ಟಾಕ್ ಮಾರ್ಕೆಟ್ ಒಳಗಡೆ. ಕಲಿದೇರೆ ಬಂದ್ರೆ ನೀವ್ ಏನ್ ತಂದಿರ್ತೀರಾ ಅದಷ್ಟುನು ಕಳ್ಕೊಂಡು ಹೋಗ್ತೀರಾ. ಕ್ಲಾಸಸ್ ಇದೆ, ಸದ್ದು ಕ್ಲಾಸಸ್ ಇದೆ, ಬೇಸಿಕ್ ಕ್ಲಾಸಸ್ ಎಲ್ಲ ಕ್ಲಾರಿಟಿಲಿ ಹೇಳ್ಕೊಡ್ತಾರೆ, ಕ್ಲಿಯರ್ ಆಗಿ ಹೇಳ್ಕೊಡ್ತಾರೆ. ನೀವು ಈ ಕ್ಲಾಸ್ ಎಂಡ್ ಆಗೋದಕ್ಕೆ ಒಂದು ಕಾನ್ಫಿಡೆಂಟ್ ಕಂಪಲ್ಸರಿ ಬಂದಿರುತ್ತೆ ನಿಮ್ಗೆ. ಆದಷ್ಟು ಕ್ಲಾಸ್ ಅಟೆಂಡ್ ಮಾಡಿ ಕಲ್ತೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಳಿಯೋದು ಬೆಸ್ಟ್ ಅಂತ. ಸೊ ಈಗ ಯಾವ್ದೇ ರೀತಿ ಈಜ್ ಬರ್ದಿರೆ ನೀವು ನದಿಗೆ ಸಮುದ್ರಕ್ಕೆ ಧುಮುಕಿದ್ರೆ ಸೊ ಅಲ್ಲಿ ಹೋಗೋದಂತ ಕಂಪಲ್ಸರಿ ಗ್ಯಾರಂಟಿನೇ. ಈಜ್ ಕಲ್ತು ನೀವು ಹೋದ್ರೆ ಸೊ ದಡ ಸೇರ್ತೀರಾ. ಅದೇ ರೀತಿನೇ ಸೊ ಕಲೀರಿ, ಕಲ್ತೆ ಸ್ಟಾಕ್ ಮಾರ್ಕೆಟ್ ಒಳಗ್ ಬನ್ನಿ. ಅಲ್ಲಿವರೆಗೂ ನೀವು ಬರಕ್ ಹೋಗ್ಬೇಡಿ. ಯಾರೋ ಹೇಳಿದ್ರು, ಯಾರ್ದೋ ಒಂದ್ ಟಿಪ್ಸ್ ಇಲ್ಲ ಯಾರೋ ಒಂದ್ ಕಾಲ್ಸ್ ಕೊಟ್ರು, ಇನ್ ತಗೋ ಬೈ ಮಾಡ್ಕೋ, ಹೈ ಪ್ರೈಸ್ ಹೋಯ್ತು. ಸೊ 1 ದಿನ 2 ದಿನ ಚೆನ್ನಾಗಿರುತ್ತೆ, ಅದು ಕೇಳೋಕೆ ಹೇಳೋಕೆ ಮಾಡೋಕೆ ಅದು ಕೊನೆವರೆಗೂ ಅಷ್ಟು ಚೆನ್ನಾಗಿರಲ್ಲ. ಕಲ್ತ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಸ್ವಲ್ಪನೇ ಪ್ರಾಫಿಟ್ ಆಗಿರ್ಬೋದು. ಅಂದ್ರೆ ಸರ್ ಹೇಳೋ ತರ ಒಂದ್ 500 1000 ಡೈಲಿ ಅರ್ನ್ ಮಾಡ್ಕೊಂತ ಹೋದ್ರೆ ಒಂದೇ ದಿನ ನಮ್ಗೆ 1 ಲಕ್ಷ ಬೇಡ, ಒಂದೇ ದಿನ 10,000 ಬೇಡ. ಕನ್ಸಿಸ್ಟೆನ್ಸಿ ಮಾಡ್ಕೊಂಡು ಹೋದ್ರೆ ಕಂಟಿನ್ಯೂಟಿ ಇರುತ್ತೆ. ಸೊ 500 ಇರೋದು 50,000 5 ಲಕ್ಷ ಸೊ ಕಂಟಿನ್ಯೂ ಆಗಿ ಡೈಲಿ ಬರ್ತಾ ಹೋಗುತ್ತೆ. ಒಂದಿನ ಬಂದು ಆದಷ್ಟು ಒಂದು ದಿನ ಬಂದಿರೋದು ಅದಷ್ಟು ಒಂದೇ ದಿನಕ್ಕೆ ಹೋಗ್ಬಿಡುತ್ತೆ. ನೀವು ಅಷ್ಟು ತಗೊಂಡಿದ್ರು ಒಂದೇ ದಿನಕ್ಕೆ ಹೋಗ್ಬಿಡುತ್ತೆ. 1 ಲಕ್ಷ ಸಂಪಾದನೆ ಮಾಡಿದ್ರು ನೀವು ಟ್ರೇಡ್ ಅಲ್ಲಿ ಕೂತ್ಕೊಂಡ್ರೆ ಒಂದೇ ದಿನ ಹೋಗುತ್ತೆ. ಅದಕ್ಕೆ ಕಲೀರಿ. ಸೊ ಆಪ್ಷನ್ ಗೀತಾ ಚೆನ್ನಾಗಿದೆ ಕೋರ್ಸಸ್. ಕಲ್ತ್ರೆ ಕಂಫರ್ಟಬಲ್ ಆಗಿರೋ ಫೀನೇ ಇದೆ. ಕಲ್ತು ಆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದು ಸೊ ದುಡ್ಡು ಮಾಡಿ ಅನ್ನೋದೇ ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸ್ನೇಹಿತರೆ, ನೀವು ಯಾರ ಹತ್ರ ಬೇಕಾದ್ರೂ ಕಲೀರಿ, ನಮ್ಮ ಹತ್ರನೇ ಬರ್ಬೇಕಂತಲ್ಲ, ಬಟ್ ಕಲ್ತು ಒಂದು ಸಿಸ್ಟಮ್ಯಾಟಿಕ್ ಮೈಂಡ್ ಸೆಟ್ ಇಟ್ಕೊಂಡು ಬಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಸರ್ವೈವ್ ಆಗ್ಬೋದು ಅನ್ನೋದೇ ಈ ನಮ್ಮ ಕೋರ್ಸ್ ನ ಇಂಟೆನ್ಷನ್. ಸೊ ನಿಮ್ಗೆ ಯಾರ ಕಂಫರ್ಟ್ ಆಗುತ್ತೆ, ಯಾರು ಒಂದು ಟ್ರೈನರ್ ಇದ್ದಾರೆ, ಒಳ್ಳೆ ಟ್ರೈನರ್ ಅನ್ಸುತ್ತೆ ಅಂದ್ರೆ ಅವ್ರ ಹತ್ರ ಖಂಡಿತವಾಗಿ ಹೋಗಿ ಜಾಯ್ನ್ ಆಗಿ ಕಲ್ತು ನಿಮ್ಮ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ ಮೇಡಮ್, ಸೊ ನಿಮ್ಗೂ ನಿಮ್ಮ ಒಂದು ಟ್ರೇಡಿಂಗ್ ಜರ್ನಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಆಲ್ರೆಡಿ ನಮ್ಮ ಒಂದು ಸಬ್ಸ್ಕ್ರೈಬರ್ ಬೇಸ್ ನಿಮ್ಗೆ ಒಂದು ವಿಶಸ್ ಮಾಡಿರ್ತಾರೆ ವಿಡಿಯೋ ಒಂದು ರೆಕಾರ್ಡಿಂಗ್ ನೋಡ್ಕೊಂಡು. ಸೊ ಏನಾದ್ರು ಕಮೆಂಟ್ ಯಾರು ಮಾಡಿತ್ತು ಅಂದ್ರೆ ಕಮೆಂಟ್ಗೆ ಸಹ ನೀವು ಯಾವಾಗ ಟೈಮ್ ಇರುತ್ತೆ ನೋಡ್ಕೊಂಡು ರಿಪ್ಲೈ ಮಾಡಿ. ಸೊ ನಾನು ಸಾಧ್ಯವಾದಷ್ಟು ರಿಪ್ಲೈ ಮಾಡ್ತೀನಿ. ಓಕೆನಾ? ಓಕೆ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು.